ರಕ್ಷಣಾ ವೇದಿಕೆಯಿಂದ ನಾವು ಇವತ್ತು ಈ ನಗರಸಭೆ ಇದಕ್ಕೆ ಕಾರ್ಯನಿರ್ವಹಣಾಧಿಕಾರಿಗೆ ಕನ್ನಡದಲ್ಲಿ 60% ಇರಬೇಕು, ಇಂಗ್ಲೀಷಲ್ಲಿ ಇಂಗ್ಲೀಷ್ ಇತರೆ ಭಾಷೆ 40% ಅಂತೇಳಿ ನಾವು ಇವರಿಗೆ ಮೆಮೊರಂ ಕೊಟ್ಟಿದ್ದೀವಿ. ಅದೇ ರೀತಿ ಸಕಲೇಶಪುರದಲ್ಲಿ ಎಲ್ಲರೂ ಕೂಡ 60% ಕನ್ನಡವನ್ನು ಎಲ್ಲ ಅಂಗಡಿ ಮುಂಗಟ್ಟುಗಳಲ್ಲಿ ಹಾಕಬೇಕು, ಇಲ್ಲಾಂದರೆ ಪರವಾನಗಿ ರದ್ದು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಇವತ್ತು ಮನವಿ ಮಾಡಿದ್ದೀವಿ. ಅದು ಅಲ್ಲದೆ ಈ ನಮ್ಮ ಸಕಲೇಶಪುರ ತಾಲೂಕು ಕರ್ನಾಟಕ ಸರ್ಕಾರ ಆದೇಶ 5/1/2024 ಆದೇಶ ಆಗಿದ್ದರಿಂದ ಇನ್ನೂ ಕೆಲವು ಅಂಗಡಿ ಮುಂಗಟ್ಟುಗಳು ಇದು ಮುಂದುಗಡೆ ಯಾವುದೂ ಚೇಂಜ್ ಮಾಡಿಲ್ಲ. ಇದನ್ನು ಇಮ್ಮಿಡಿಯೇಟಾಗಿ ಚೇಂಜ್ ಮಾಡ್ಕೋಬೇಕು ಅಂತ ಈ ಮೂಲಕ ಹೇಳ್ತಾ, ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಮಸಿ ಬೆಳೆಯುವಂಥ ಕೆಲಸ ಮಾಡ್ತೀವಿ ಅಂತ ಕೂಡ ಈ ಮೂಲಕ ತಿಳಿಸ್ತೀವಿ. ಇಂಥ ಅಂಗಡಿಗಳಲ್ಲಿ ನಾನು ಅಬ್ಸರ್ವೇಷನ್ ಮಾಡ್ತೀನಿ ಇವತ್ತಿಂದ, ಇಂಥ ಶಾಪ್ಗಳಲ್ಲಿ ಕನ್ನಡದ ನಾಮಫಲಕ ಇಲ್ಲ ಅಂತ ಹೇಳಿದ್ರೆ ನೀವು ನನಗೆ ಹೇಳಿ ನಾನು ಹಾಕಿಸ್ತೀನಿ. ಸರ್ಕಾರದಿಂದ ಆದೇಶ ಬಂದಿದೆ, ಅದು ಆದೇಶನ ನಾವು ಪಾಲನೆ ಮಾಡ್ತೀವಿ. ಈಗಾಗಲೇ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕನ್ನಡ ಭಾಷೆಯಲ್ಲಿ 60% ಇದೆ, ಆಮೇಲೆ ಬೇರೆ ಭಾಷೆಗಳಲ್ಲಿ 60% ಏನಿದೆ ಇದನ್ನು ನಾವು ಕಡ್ಡಾಯವಾಗಿ ನಮ್ಮ ಸಕಲೇಶಪುರ ಪಟ್ಟಣದಲ್ಲಿ ನಾವು ಜಾರಿಗೊಳಿಸ್ತೀವಿ ಅಂತ ಒಂದು ಮಾತನ್ನು ತಮ್ಮೆಲ್ಲರಿಗೂ ನಾನು ಹೇಳ್ಬೋದು. ಧನ್ಯವಾದ.